ಹಲೋ ಹಲೋ, ಪ್ರಿಯದರ್ಶಿನಿ KS ಅಲ್ವಾ? ಹೌದು. ನಾನು ಸಂಧ್ಯಾ ಮೋಹನ್, ಕಾಲಿಂಗ್ ಫ್ರಮ್ ಮೇಲಂ ಕಂಪನಿ. ಮ್ಯಾಮ್, ಟೆಕ್ನಿಕಲ್ ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್. ಆಸ್ ಯು ನೋ, ನೆಕ್ಸ್ಟ್ ಮ್ಯಾನೇಜರ್ ಲೆವೆಲ್ ಇಂಟರ್ವ್ಯೂ ಇರುತ್ತೆ. ಡೇಟ್ ಆದಷ್ಟು ಬೇಗ ತಿಳಿಸ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ. ಗರ್ಲ್ಸ್, ಹ್ಯಾಪಿ ನ್ಯೂಸ್. ನಾನು ಟೆಕ್ನಿಕಲ್ ಇಂಟರ್ವ್ಯೂನ ಪಾಸ್ ಮಾಡಿದೆ. ನಾನು ಟೆಕ್ನಿಕಲ್ ಇಂಟರ್ವ್ಯೂ ಪಾಸ್ ಆದೆ. ಅದ್ರ ಜೊತೆಗೆ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಕೂಡ ಜೋರಾಗಿ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದ್ದೀನಿ. ಎಲ್ಲರೂ ನಿಮ್ಮ ಕುಟುಂಬದ ಸಮೇತ ದಯವಿಟ್ಟು ಬನ್ನಿ. ಎಲ್ಲರೂ ನಿಮ್ಮ ಕುಟುಂಬದ ಸಮೇತ ದಯವಿಟ್ಟು ಬನ್ನಿ. ಪ್ರಿಯಾ ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾಳೆ. ಯಾರ್ ಟೆಕ್ನಿಕಲ್ ಇಂಟರ್ವ್ಯೂನ ಪಾಸ್ ಮಾಡಿದ್ವಿ ಅಂತ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋತಾರೆ? ಎಲ್ಲರೂ ಅಂತ ಅಂದ್ರೆ ವಾಟ್ಸ್ಆಪ್ ಗ್ರೂಪಲ್ಲಿ ಇರೋವಂಥವ್ರು ಮಾತ್ರನಾ? ಇಲ್ಲ, ಎಲ್ಲಾರನ್ನೂ ಇನ್ವೈಟ್ ಮಾಡಿದಾಳೆ ಅನ್ಸುತ್ತೆ. ಯಾವತ್ತು ಡೇಟು? ನನಗೂ ಬರಬೇಕು ಅಂತ ಆಸೆ ಇದೆ. ಕೇಳಿ ನೋಡ್ತೀನಿ ರೀ. ನೆಕ್ಸ್ಟ್ ಮಂತ್ 19th. ಬರ್ತೀರಾ? ಬರ್ತೀನಿ. ಸರಿ, ನಾನು ಹೊರಡ್ತೀನಿ. ಕಾಲ್ ಮಾಡ್ತೀನಿ. ಹೇ ಸ್ಟೆಫಿ. ಥ್ಯಾಂಕ್ ಯು. ಏ, ಕ್ಲೀನ್ ಮಾಡು. ಹಾಂ, ಆ ಟೇಬಲ್ ಸ್ವಲ್ಪ ಕ್ಲೀನ್ ಮಾಡು. ಹಾಂ ಅಂಕಲ್, ಡೇಟ್ ಫಿಕ್ಸ್ ಮಾಡೋಣ. ಏನ್ ಸ್ಪೆಷಲ್? ನನ್ನ ಟ್ರೀಟು. ನಾನು ಇಂಟರ್ವ್ಯೂ ಪಾಸ್ ಆದೆ. ಬಿಸಿ ಇರುವಾಗಲೇ ತಿನ್ನು. ಮತ್ತೆ ಇನ್ನೊಂದು ವಿಷಯ, ವೆಡ್ಡಿಂಗ್ ಆನಿವರ್ಸರಿ. ಯಾರ್ದು ಅಟೆಂಡ್ ಆಗ್ಬೋದು? ನಮ್ದೆ. ನಾನು ಗ್ರೂಪಲ್ಲಿ ಎಲ್ರಿಗೂ ಹೇಳಿದ್ದೀನಿ, ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತ. ಈ ಬೂಫೆ ಎಲ್ಲ ಇರುತ್ತಲ್ಲ, ಹುಷಾರು. ತಗೋ, ನೀರು ಕುಡಿ. ಸರಿ, ಬೂಫೆ ಬೇಡ, ನಾವು ಬೇರೆ ಏನಾದರೂ ಅರೇಂಜ್ ಮಾಡೋಣ. ಆದ್ರೆ ಕರೆಕ್ಟ್ ಟೈಮಿಂಗ್ ಆಗಿದೆ ನಿನ್ನ ಆನಿವರ್ಸರಿ ಪ್ಲಾನಿಂಗ್. ನನಗೆ ಪ್ರಮೋಷನ್, ಆದ್ರೆ ಇಲ್ಲೇ ಎಲ್ಲೋ ಅಲ್ಲ, ಕುಚ್ ಬಿಹಾರಲ್ಲಿ. ಕುಚ್ ಬಿಹಾರ? ನೀನ್ ಟೆನ್ಷನ್ ಆಗ್ಬೇಡ. ನಂಗೆ ಅವತ್ತೇ ಗೊತ್ತಿತ್ತು ಈ ಮ್ಯಾನೇಜರ್ ತೊಂದರೆ ಕೊಡ್ತಾಳೆ ಅಂತ. ಈಗ ತಾನೇ ಇಲ್ಲಿ ಸೆಟಲ್ ಆಗಿದ್ವಿ, ಮತ್ತೆ ಇಲ್ಲಿಂದ ಹೋಗ್ಬೇಕಾ? ನಾನು ಇಂಟರ್ವ್ಯೂ ಪಾಸ್ ಮಾಡಿದ್ರೆ ಇಲ್ಲಿಗೆ ವಾಪಸ್ ಬರ್ತೀನಿ. ನಾವಿಬ್ರು ಜೊತೆಗೆ ವಾಪಸ್ ಬರ್ತೀವಿ ಅಂತ ಹೇಳು. ಆದ್ರೂ ನೀನ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋ ಪ್ಲಾನಿಂಗ್ ಮಾಡಿದ್ದು ಒಳ್ಳೇದೇ ಆಯ್ತು. ಹೋಗುವಾಗ ಎಲ್ಲರಿಗೂ ಟ್ರೀಟ್ ಕೊಟ್ಟು ಹೋಗ್ಬೋದು. ನೈಸ್ ಅಲ್ವಾ? ಬಾ ಮಗಳೇ, ನೈಸ್ ಅಲ್ವಾ? ನೀನು ಪಫ್ಸ್ ತಿಂತೀಯಾ? ಪಫ್ಸ್ ತಿಂತೀಯಾ? ಅಮ್ಮ ಚೆನ್ನಾಗಿದ್ಯಾ? ಇಡೀ ಲೋಕವೇ ಇರುಳಾಗಿಯೇ ಇದ್ದಾಗಲೇ ಖುಷಿ ಇರುವುದು. ಸುಡೋ ಸೂರ್ಯನು ತರೋ ಬೆಳಕಲೇ ನರ ಮನುಜನ ನಿಜ ತಿಳಿಯುವುದು. ಮನಸ್ಸಾಕ್ಷಿಗಿರ ಮುಖವಾಡ ತೆಗೆ, ನಿಜ ಬಚ್ಚಿಡು ಇಲ್ಲಿ ಜಾಗ ಇಲ್ಲವೋ. ಭೂಮಿಯಲ್ಲಿ ನೀ ಅಂದುಕೊಂಡಿದ್ದೆಲ್ಲ ರಹಸ್ಯನೇ ಅಲ್ಲ ಎಂದು ನೀ ತಿಳಿದುಕೋ. ಅವ್ನು ಹೇಳಿದ್ ನಿನ್ಗೇನಾದ್ರೂ ಅರ್ಥ ಆಯ್ತಾನೋ? ನನಗಂತೂ ಏನೂ ಅರ್ಥ ಆಗ್ಲಿಲ್ಲ. ನೆಗೆಟಿವ್ ಆಗಿ ಹೇಳಿಲ್ಲ ಡ್ಯಾಡಿ, ಇದು ನಾವೇ ತೀರ್ಮಾನ ಮಾಡಿದ್ದಲ್ವಾ? ಹೌದು. ಯಾರಾದ್ರೂ ಎಕ್ಸ್ಪೋಜರ್ ಇರೋರ್ನ ಒಂದ್ಸಲ ಕೇಳಿ. ಓ ಅಂಕಲ್, ಅವ್ನು UK ತಾನೇ ಹೋಗಿ ಓದ್ಕೊಂಡ್ ಬಂದಿದ್ದು, ಸರಿಯಾಗಿ ಇರುತ್ತೆ. ನೀನ್ ಹೇಳೋದು ಕರೆಕ್ಟ್. ಏನಿದು, ನಮ್ ಚಿಕ್ಕ ಬೇಕರಿ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ?
ನಾಳೆ ನಮ್ ವೆಡ್ಡಿಂಗ್ ಆನಿವರ್ಸರಿ, ಹಾ. ಅದಕ್ಕೆ ಬಂದ್ವಿ ಕೇಕ್ ಸೆಲೆಕ್ಟ್ ಮಾಡಕ್ಕೆ. ಹಂಗಾದ್ರೆ ಕೇಕ್ ನನ್ ಕಡೆಯಿಂದಾನೆ ಬಿಡು. ಅದೆಲ್ಲ ಬೇಡ. ಹೇ ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹಿಂಗೆ. ಅಮ್ಮನ್ನೂ ಕರ್ಕೊಂಡ್ ಬನ್ನಿ. ಹಾ ಬರ್ತೀನಿ. ನೋಡಿ ಯಾವ್ದು ಬೇಕು ನೋಡಿ. ಇದು ಚೆನ್ನಾಗಿದೆ ಅಲ್ವಾ? ತಗೊಳ್ಳಿ ಕೇಕ್. ತಾರೆ ನಾಳೆ ಸಿಗ್ತೀನಿ. ನಾಚುವಂತೆ ನಗುವನು ಚೆಲ್ಲಬೇಕು, ಬಂಧ ಸಂಬಂಧಕ್ಕೆ ಪ್ರೀತಿಯನ್ನು ಹಂಚಬೇಕು, ನಾನು ನನ್ನದೆಂಬ ಹುಬ್ಬತನ ಬಿಡಬೇಕು, ಎಲ್ಲ ಒಂದೇ ಎಂಬ ಗುಣದಲ್ಲಿ ಬೆಳಿಬೇಕು. ಬನ್ನಿ. ಇಲ್ಲಿ ಕೇಳಿ, ಯಾವ್ದೋ ಒಳ್ಳೆ ಜಾಗಕ್ಕೆ ಟ್ರಾನ್ಸ್ಫರ್ ಆಗಿದ್ಯಂತೆ. ಕುಚ್ ಬಿಹಾರ್ ಅಂತೇನೋ ಅಂದಂಗಿತ್ತು. ಕುಚ್ ಬಿಹಾರ್ ಅಂದ್ರೆ ಬಿಹಾರಲ್ಲೇ ಸಣ್ಣ ಜಾಗ ಇರ್ಬೋದು. ಗೊತ್ತಿಲ್ಲ ಅಂದ್ರೆ ಸುಮ್ನೆ ಇರ್ಬಾರ್ದ. ಕುಚ್ ಬಿಹಾರ್ ಇರೋದು ವೆಸ್ಟ್ ಬೆಂಗಾಲ್ ಅಲ್ಲಿ. ಇಲ್ಲೆಲ್ಲ ಇಷ್ಟು ಚೆನ್ನಾಗಿರುವಾಗ ಅಲ್ಲಿಗೆ ಯಾಕೆ ಹೋಗ್ಬೇಕೋ ಗೊತ್ತಿಲ್ಲ. ಸಿಗಬೇಕಿದೆ ಭಯವಿಲ್ಲದ ಸುಖ ನಿದ್ರೆಯೋ, ಮನಸ್ಸಾಕ್ಷಿಗಿರೋ ಮುಖ ಭಾರತಗೆ ನಿಜ ಬಚ್ಚಿಡಲು ಇಲ್ಲಿ ಜಾಗ ಇಲ್ಲವೋ. ಹಾ ಅಂಕಲ್, ಪ್ಲಾನ್ ಆನು. ಏನೇ ಇದ್ರು ನಂಗೆ ಮೆಸೇಜ್ ಮಾಡಿ ಅಷ್ಟೇ. ರಹಸ್ಯನೇ ಅಲ್ಲ ಎಂದು ನೀ ತಿಳಿದುಕೋ. ಇಡೀ ಲೋಕವೇ ಇರುಳಾಗಿಯೇ ಇದ್ದಾಗಲೇ ಖುಷಿ ಇರುವುದು, ಸುಡೋ ಸೂರ್ಯನು ತರು ಬೆಳಕಲೇ ನರಮನುಜನ ನಿಜ ತಿಳಿಯುವುದು. ಮನಸ್ಸಾಕ್ಷಿಗಿರೋ ಮುಖ ಭಾರತಿಗೆ ನಿಜ ಬಚ್ಚಿಡಲು ಇಲ್ಲಿ ಜಾಗ ಇಲ್ಲವೋ. ಭೂಮಿಯಲ್ಲಿ ಅಂದುಕೊಂಡಿದೆಲ್ಲ ರಹಸ್ಯನೇ ಅಲ್ಲ ಎಂದು ನೀ ತಿಳಿದುಕೋ. ಪ್ರತಿ ವರ್ಷ ಆನಿವರ್ಸರಿ ಮಾಡ್ಕೊತಾರೆ, ಪುಣ್ಯ ಮಾಡಿದ್ರು ಅಲ್ವಾ? ಕೃಷ್ಣಣ್ಣ, ಥಾಮಸ್ ಅಣ್ಣ, ಆರಾಮಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹೌದು, ಎಲ್ಲ ಆರಾಮ? ಹಾ ಹಾ, ಕಂಗ್ರ್ಯಾಚುಲೇಷನ್. ನೀವು ಆಲ್ರೆಡಿ ನಮಗೆ ಅವಾಗ್ಲೇ ಗಿಫ್ಟ್ ಕೊಟ್ಟಿದ್ರಲ್ಲ. ಇದು ಇರ್ಲಿ ಬಿಡು, ಇದು ನನ್ ಖುಷಿಗೆ ಅಂತ ತಗೊಳ್ಳಿ, ಇಟ್ಕೊಳ್ಳಿ. ಅಮ್ಮ ಬರ್ಲಿಲ್ವಾ? ಇಲ್ಲ, ಅಮ್ಮ ಬೇಗ ಮಲ್ಕೊಂಡ್ಬಿಟ್ರು. ಆಂಟನಿ,